ನಮಸ್ಕಾರ ಗುರು, ನೀ ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು RCB ತಂಡ ಇವತ್ತು ನಡೀತಾ ಇರೋ RCB ಮತ್ತು ಡೆಲ್ಲಿ ಪಂದ್ಯಕ್ಕೆ RCB ತಂಡ ಪ್ಲೇಯಿಂಗ್ ಲೆವೆಲ್ ದೊಡ್ಡ ಬದಲಾವಣೆ ಮಾಡುತ್ತೆ ಅಂತ ಹೇಳಬೇಕು. ಖಂಡಿತವಾಗ್ಲೂ ಬದಲಾವಣೆ ಮಾಡಿ ಸ್ಟಾರ್ ಆಟಗಾರ ಮತ್ತೆ ವಾಪಸ್ ಬರುತ್ತೆ RCB ತಂಡ ಅಂತ ಹೇಳ್ತೀನಿ ಗುರು. ಯಾರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡದಾಗೆ ಗಡಿ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮಾಡೋ ಪ್ರಶ್ನೆಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು, ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, RCB ತಂಡಕ್ಕೆ ಇನ್ನಿರೋದು ಎರಡೇ ಪಂದ್ಯ ಅಂತ ಹೇಳಬೇಕು. ಒಂದು ಡೆಲ್ಲಿ ಮೇಲೆ, ಒಂದು CSK ಮೇಲೆ ಅಂತ ಹೇಳಬೇಕು. ಇವತ್ತು ಡೆಲ್ಲಿ ಮೇಲೆ RCB ತಂಡ, ಅದು ಕೂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಗೆಲ್ಲಲೇಬೇಕು ಅಂತ ಹೇಳಬೇಕು. ಎರಡು ಪಂದ್ಯ ಗೆಲ್ತಂದ್ರೆ ಆಗ ಒಂದು ಪ್ಲೇ ಆಫ್ಗೆ ಒಂದು ಚಾನ್ಸ್ ಇರುತ್ತೆ ಅಂತ ಹೇಳಬೇಕು ಗುರು. ಒಂದು 50% ಚಾನ್ಸ್ ಇರುತ್ತೆ ಅಂತ ಹೇಳಬೇಕು. LSG ಮತ್ತು ಡೆಲ್ಲಿ ಇರೋದು ಒಂದು ಪಂದ್ಯ ಸೋಲ್ಬೇಕು, CSK ಅವರು ಕೂಡ ಸೋಲ್ಬೇಕು ಅಂತ ಹೇಳಬೇಕು. ನಮ್ಮೆಲ್ಲ ಸೋಲ್ತವ್ರು ನಡೆಯುತ್ತೆ, ಅದು ಕೂಡ ನಮ್ಮ ನೆಟ್ ಬೆಟರ್ ಆಗಿ ಇಟ್ಕೋಬೇಕು ಇನ್ನು RCB ತಂಡ ಅಂತ ಹೇಳ್ತೀನಿ ಗುರು. ಗೆಲ್ಲೋದು ಮಾತ್ರ ಅಲ್ಲ, ಎಷ್ಟು ಬೇಗ ಫಿನಿಶ್ ಮಾಡ್ತಾರೆ ಮ್ಯಾಚ್ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ ಅಂತ ಹೇಳಬೇಕು. ಲಾಸ್ಟ್ ಮ್ಯಾಚ್ ಗೊತ್ತಿರ್ಬೋದು, ಧರ್ಮಶಾಲದಲ್ಲಿ ಪಂಜಾಬ್ ವಿರುದ್ಧ RCB ತಂಡ ಲುಕ್ಕಿ ಫರ್ಗ್ಯೂಸನ್ ಒಳಗೆ ತಂದಿದ್ರು ಅಂತ ಹೇಳಬೇಕು. ಯಾಕಂದ್ರೆ ಅಲ್ಲಿ ಬೌಂಡ್ರಿ ಸ್ವಲ್ಪ ದೊಡ್ಡದಿತ್ತು ಮತ್ತು ಅಲ್ಲಿ ಬೌಲರ್ಸ್ಗಳಿಗೆ ಸ್ವಲ್ಪ ಎಲ್ಪ್ ಇರೋದು ಅಂತ ಹೇಳಬೇಕು. ಆದರೆ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅವ್ರ SFASಗೆ ಟಾಪ್ ಎಡ್ಜ್ ಆಯಿತು, ಒಂದು 6 4ಗಳು ಹೋಗ್ತವೆ ಅಂತ ಹೇಳಬೇಕು. ಆ ಕಾರಣಕ್ಕೆ RCB ತಂಡ ಮತ್ತೆ ಗ್ಲೇನ್ ಮ್ಯಾಕ್ಸ್ ಅವರನ್ನು ಒಳಗೆ ತಂದರೆ ಅಂತ ಹೇಳಬೇಕು. ವಿಜಯ್ ವೈಶಾಖ್ ಅವನು ಕೂಡ ಒಳಗೆ ತಂದರೆ ಅಂತ ಹೇಳಬೇಕು. ಇವೆರಡು ಬದಲಾವಣೆ ಹಾಗೆ ಆಗುತ್ತೆ ಅಂತ ಹೇಳಬೇಕು. ಗ್ಲೇನ್ ಮ್ಯಾಕ್ಸ್ ಅವರು ಒಳ್ಳೆ ಆಲ್ರೌಂಡರ್ ಅಂತ ಹೇಳಬೇಕು. ಇವರು ಬೇಕೇ ಬೇಕು ತಂಡಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಹೇಳಬೇಕು. ಅದು ಕೂಡ ಡೆಲ್ಲಿಲಿ ಫಿನ್ ಅಟ್ಯಾಕ್ ತುಂಬಾ ಸ್ಟ್ರಾಂಗ್ ಇದೆ ಅಂತ ಹೇಳಬೇಕು. ಫಿನ್ ಅದು ಸೈಕೆ ನಮ್ಮ ಕಡೆ ರಜತ್ ಪಡೆದವರು ಇದ್ದಾರೆ ಆಲ್ರೆಡಿ. ಗ್ಲೇನ್ ಮ್ಯಾಕ್ಸ್ ಅವರು ಬತ್ತವರು ತುಂಬಾ ಸ್ಟ್ರೆಂತ್ ಆಗುತ್ತೆ RCB ತಂಡ ಅಂತ ಹೇಳಬೇಕು. ಇವೆರಡು ಆಟಗಾರರು RCB ತಂಡ ಬಿಗಿ ಹಿಡ್ತಾ ತರ್ತಾರೆ ಅಂತ ಹೇಳಬೇಕು. ಯಾಕಂತಾರೆ ಗೊತ್ತಿರ್ಬೋದು, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಫೇಸ್ ಕೊಡ್ತು ಅಂದರೆ ಎಡ್ಜ್ ಆಗು ಕೂಡ 6 ಹೋಯ್ತು, ಮಿಡ್ಲ್ ಆಯಿತು ಅಂದರೆ ಸ್ಟೇಡಿಯಂ ಬಿಟ್ಟು ಆಚೆಗೆ ಹೋಗ್ತವೆ ಅಂತ ಹೇಳಬೇಕು. ಆ ಕಾರಣದಾಗಿ ನಮ್ಮ ವಿಜಯ್ ವೈಶಾಖ್ ಕನ್ನಡಿಗ ತತ್ತು ಅಂತಾರೆ ಒಳಿಕೆ ತುಂಬಾ ಬಲಿಷ್ಠ ಆಯಿತು, ಒಳ್ಳೆ ಸ್ಟೋರನ್ನು ಮಿಕ್ಸ್ ಮಾಡ್ತಾರೆ ಅಂತ ಹೇಳಬೇಕು. ಅವ್ರ ಡೆಬ್ಯೂ ಕೂಡ ಆಡಿದ್ದು ಡೆಲ್ಲಿ ವಿರುದ್ಧ ಅಂತ ಹೇಳಬೇಕು. ಆಗ ಮ್ಯಾಚ್ ಗೆಲ್ಸಿರೋದು ನಮ್ಮ ವಿಜಯ್ ವೈಶಾಖ್ ಅಂತ ಹೇಳಬೇಕು. ಆ ಕಾರಣದಾಗಿ ಇವ್ರನ್ನು ಮತ್ತೆ ಗ್ಲೇನ್ ಮ್ಯಾಕ್ಸೆಲ್ ತರಬೇಕು RCB ತಂಡ ಅಂತ ಹೇಳಬೇಕು. ಯಾಕಂದರೆ ಒಂದು ಬೌಲಿಂಗ್ ಬ್ಯಾಟಿಂಗ್ ಸ್ಟ್ರೆಂತ್ ಇನ್ನೂ ಬಲಿಷ್ಠ ಆಗುತ್ತೆ. ಗ್ಲೇನ್ ಮ್ಯಾಕ್ಸೆಲ್ ಬತ್ತು ಅಂತ ಅಂದರೆ ಡೆಲ್ಲಿ ವಿರುದ್ಧ ಅಂತ ಹೇಳ್ತೀನಿ. ನೀವಂದ್ರೆ ಕಮೆಂಟ್ ಮಾಡಿ ಈ ಪ್ಲೇಯಿಂಗ್ ಟೈಮ್ ನಡೆಸಿ ಯಾವ ರೀತಿ ಇರುತ್ತೆ ಅಂತ. ಸಿಗೋಣ. ನಮಸ್ಕಾರ, ಜೈ RCB. ಸಲಿಕಾಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ.